ಜಾತಿ ಗಣತಿಗೆ ಗುಡ್ಡಗಾಡು ಕಾಡಿನ ಪ್ರದೇಶದ ವ್ಯಾಪ್ತಿಯ ಗಣತಿದಾರರು ಗಣತಿ ನಡೆಸೋದಕ್ಕೆ ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಈ ಜಾತಿ ಗಣತಿ ಮಾಡುವಂತಹ ಗಣತಿದಾರರ ಮೇಲೆ ಕಾಡಾನೆಗಳು ದಾಳಿ ನಡೆಸಿದಂತಹ ಅನೇಕ ಸಂದರ್ಭಗಳು ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಈಗ ಆ ಶಿಕ್ಷಕರು ಮತ್ತು ಗಣತಿದಾರರು ಭದ್ರತೆಯನ್ನ ಕೋರಿ ಪತ್ರ ಬರೀತಾ ಇದ್ದಾರೆ. ಆತಂಕದ ಕಾರ್ಮೋಡ ಯಾವ ರೀತಿ ಆವರಿಸಿದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಜಾತಿ ಗಣತಿಗೆ ಕೊಡಗಿನಲ್ಲಿ ಕಾಡಾನೆಗಳ ಕಾಟ, ಗುಡ್ಡಗಾಡು ಪ್ರದೇಶದಲ್ಲಿ ಸಮೀಕ್ಷೆಗೆ ಕಾಡಾನೆಗಳ ಭಯ, ಅರಣ್ಯ ಇಲಾಖೆ ಪೊಲೀಸರ ಭದ್ರತೆಗಾಗಿ ಗಣತಿದಾರರ ಮನವಿ. ರಾಜ್ಯ ಸರ್ಕಾರದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದೀಗ ರಾಜ್ಯದ ಹಲವಾರು ಕಡೆಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಸಾಮಾನ್ಯವಾಗಿದೆ. ಬಹುತೇಕ ಕಡೆಗಳಲ್ಲಿ ಗಣತಿಯ ಮೊದಲ ಹಂತ ಪೂರೈಸುವುದಕ್ಕೆ ಕಷ್ಟಪಡುವ ಸ್ಥಿತಿ ಎದುರಾಗಿದೆ. ಪ್ರತಿದಿನ 10% ಪ್ರಗತಿ ಸಾಧಿಸುವಂತೆ ಸರ್ಕಾರ ಮತ್ತು ಮೇಲಾಧಿಕಾರಿಗಳ ಒತ್ತಡ ಇರುವುದರಿಂದ ಕೆಲವು ಗಣತಿದಾರರು ಕುಟುಂಬ ಸದಸ್ಯರ ಸಹಕಾರ ಪಡೆದುಕೊಂಡು ತಮಗೆ ಒಪ್ಪಿಸಿದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಈ ನಡುವೆ ಅರಣ್ಯದಂಚಿನಲ್ಲಿರುವಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಜನರ ಸಮೀಕ್ಷೆ ಕಾರ್ಯ ನಡೆಸುವುದಕ್ಕೆ ಗಣತಿದಾರರಿಗೆ ಸಾಕಷ್ಟು ಸಮಸ್ಯೆಗಳಾಗಿ ಪರಿಣಮಿಸಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆಲ ಗ್ರಾಮೀಣ ಪ್ರದೇಶಗಳಾದ ಅವರೇಗುಂದ, ಸಿದ್ದಾಪುರ, ಕರಡಿಗೋಡು ಸೇರಿದಂತೆ ಹಲವಾರು ಕಡೆಗಳಲ್ಲಿ ನಿತ್ಯ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಹಗಲು ರಾತ್ರಿ ಎನ್ನದೇ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಡಾನೆಗಳು ದರ್ಶನ ನೀಡ್ತಾ ಇರುವುದರಿಂದ ಗಣತಿ ಮಾಡುವುದಕ್ಕೆ ಶಿಕ್ಷಕರು ಅಪಾಯವನ್ನು ಲೆಕ್ಕಿಸದೆ ಗಣತಿ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಈ ನಡುವೆ ಕಳೆದ 3-4 ದಿನಗಳ ಹಿಂದೆ 2 ಶಿಕ್ಷಕರ ಮೇಲೆ ಕಾಡಾನೆ ದಾಳಿ ನಡೆಸುವುದಕ್ಕೆ ಮುಂದಾಗಿದ್ದು ಸಣ್ಣ ಪುಟ್ಟ ಗಾಯಗಳಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೀಗ ಗಣತಿದಾರರು ಪಂಚಾಯಿತಿ ಕಚೇರಿಯಲ್ಲಿಯೇ ಕುಳಿತು ಸಮೀಕ್ಷೆ ಕಾರ್ಯ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಕಾಡಂಚಿನಲ್ಲಿರುವಂತಹ ಹಾಡಿಯ ನಿವಾಸಿಗಳನ್ನು ಪಂಚಾಯಿತಿ ಕಚೇರಿಗೆ ಬಂದು ಶೈಕ್ಷಣಿಕ ಸಮೀಕ್ಷೆಗೆ ಭಾಗಿಯಾಗುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಕಾಡಾನೆಗಳ ಕಾಟದಿಂದ ಹಾಡಿಗಳನ್ನು ಬಿಟ್ಟು ಬರುವುದಕ್ಕೆ ಜನ ಹಿಂದೇಟಾಕ್ತಿದ್ದಾರೆ. ಈಗ ತಾನೇ ಮೊನ್ನೆ ದುಬಾರಿಯಿಂದ ಹಾದು ಬರುವಾಗ ಮಾಸ್ಟರ್ಗಳು ಹಾದು ಬರುವಾಗ ಅವ್ರನ್ನ ಆನೆ ಬೆರೆಸಿ ಅವರು ಸ್ವಲ್ಪ ಅಪಾಯದಿಂದ ಪಾರಾಗಿದ್ದಾರೆ. ಇದೇ ರೀತಿ ಈ ಕಾಡು ಒಳಗೆ ಹೋಗೋದು ಭಾಳ ಕಷ್ಟ ಇದೆ. ಒಂದು ಕಡೆ 5 ಕಿಲೋಮೀಟ್ರ್ ಸಿದ್ದಾಪುರಕ್ಕೆ ಹೋಗಬೇಕಾಗಿದೆ, ಒಂದು ಕಡೆ ಇಲ್ಲಿ ಆನೆಯಿಂದ ಆನೆಯ ಹಾವಳಿ ನಮಗೆ ಈಗ ಭಾಳ ಅಷ್ಟು ಕಷ್ಟ ಆಗಿದೆ. ಏನು ಅಂತ ಹೇಳಿದ್ರೆ ಇಲ್ಲಿ ತುಂಬ ಆನೆಗಳ ಹಾವಳಿ ಮತ್ತು ಕಾಡು ಪ್ರಾಣಿಗಳ ಹಾವಳಿ ತುಂಬ ಇರುವುದರಿಂದ ಇಲ್ಲಿಯ ಜನಗಳು ಅಲ್ಲಿಗೆ ಬರಲು ಭಯಪಡುವಂಥ ಸ್ಥಿತಿ ನಿರ್ಮಾಣವಾಗಿರುವುದರಿಂದ ಅವರನ್ನು ನಾವೇ ಇಲ್ಲಿಗೆ ಬಂದು ಒಂದು ಸಮುದಾಯ ಭವನ ಅಂತ ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಆ ಜಾಗದಲ್ಲಿ ಎಲ್ಲರನ್ನು ಸೇರಿಸಿ ಸಮೀಕ್ಷೆ ಕಾರ್ಯ ನಾವು ಇಲ್ಲೇ ಮಾಡ್ತಾಯಿದ್ದೀವಿ. ಹೌದು, ನಾವು ಬರೋಕ್ಕೂ ಭಯ ಆಗುತ್ತೆ. ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಗಳೇ ಕಾಡಾನೆಗಳ ಉಪಟಳ ಇದ್ರೂ ಜೀವದ ಹಂಗನ್ನು ತೊರೆದು ಹಾಡಿಯ ಭಾಗಗಳಿಗೆ ತೆರಳಿ ಸಮೀಕ್ಷಾ ಕಾರ್ಯ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಇದೀಗ ಹಾಡಿಯಾಗಳ ಸಮುದಾಯದ ಕೇಂದ್ರಗಳಲ್ಲಿಯೇ ನೆಟ್ವರ್ಕ್ ಸಿಕ್ಕಿರುವ ಪಾಯಿಂಟ್ಗಳಲ್ಲಿ ಕುಳಿತುಕೊಂಡು ಸಮೀಕ್ಷೆ ಕಾರ್ಯ ನಡೆಸ್ತಿದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಅವರೇಗುಂದ ಹಾಗೂ ಬಸವನಹಳ್ಳಿ ಹಾಡಿಗಳಲ್ಲಿ ಇಲಾಖೆಯ ಸಿಬ್ಬಂದಿ ಸಮೀಕ್ಷೆಯ ಕಾರ್ಯವನ್ನು ನಡೆಸ್ತಿದ್ದಾರೆ. ಇದು ಹಾಡಿ ಪ್ರದೇಶ ಆಗಿರೋದ್ರಿಂದ ಜನಗಳಿಗೆ ಗ್ರಾಮ ಪಂಚಾಯತಿಗೆ ಬಂದು ಅಲ್ಲಿ ನೋಂದಾಯಿಸಿಕೊಂಡು ಸಮೀಕ್ಷೆ ಕಾರ್ಯದಲ್ಲಿ ಭಾಗವಹಿಸೋಕ್ಕೆ ಕಷ್ಟ ಸಾಧ್ಯ ಅಂತ ಆಗಿರೋದ್ರಿಂದ ನಾವೇ ಇಲ್ಲಿ ಬಂದು ಸಮೀಕ್ಷೆ ಮಾಡ್ತಾ ಇದ್ದೇವೆ. ಅವ್ರು ಇಲ್ಲಿಂದ ಬರಲಿಕ್ಕೆ ಕೆಲವರಿಗೆ ವೆಹಿಕಲ್ ಫೆಸಿಲಿಟಿ ಇರೋದಿಲ್ಲ, ಮತ್ತು ಇದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿರೋದ್ರಿಂದ ವನ್ಯಜೀವಿಗಳ ಇದು ಕೂಡ ಉಪಟಳ ಕೂಡ ಇರೋದ್ರಿಂದ ನಮಗೆ ಓಡಾಡೋಕ್ಕೆ ತೊಂದರೆ ಆಗ್ತಿದೆ ಅಂತ ಬೆಳಗ್ಗೆ ಫೋನ್ ಕಾಲ್ಸ್ ಬಂದಿದ್ದ ಮೇರೆಗೆ ನಾವೇ ಇಲ್ಲಿ ಬಂದು ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಗೆ ಮುಂದಾಗಿರುವ ಗಣತಿದಾರರಿಗೆ ಕಾಡಂಚಿನಲ್ಲಿ ಜನರ ಬಳಿ ತೆರಳಿ ಕಾಡಾನೆಗಳ ಭಯದಲ್ಲಿಯೇ ಸಮೀಕ್ಷೆ ಕಾರ್ಯ ನಡೆಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.